ಜ್ಯೋತಿಷ್ಯದಲ್ಲಿ 4ನೇ ಮನೆ ಅಥವಾ ಸುಖ ಭಾವ ಎಂದು ಕರೆಯಲಾಗುತ್ತದೆ. ಇದು ವ್ಯಕ್ತಿಯ ಮನ, ಕುಟುಂಬ, ಮನೆಯ ಪರಿಸರ, ಪರಂಪರೆ ಮತ್ತು ಆಧಾರಭೂತ ಭದ್ರತೆಗೆ ಸಂಬಂಧಿಸಿದ ಒಳನೋಟಗಳನ್ನು ನೀಡುತ್ತದೆ. 4ನೇ ಮನೆ ಜೀವನದಲ್ಲಿ ಭದ್ರತೆ, ಆರಾಮ, ಮನಸ್ಸಿನ ಶಾಂತಿ ಮತ್ತು ಕುಟುಂಬದ ವಿಷಯಗಳಿಗೆ ಪ್ರಮುಖವಾಗಿದೆ. ಈ ಮನೆಯಲ್ಲಿ ಮನೆಯ ಪರಿಸರ, ಮನೆ, ಭೂಮಿ, ಆಸ್ತಿ, ಮನೆಮಾಲೀಕತ್ವ ಮತ್ತು ವಾಸ್ತುಶಿಲ್ಪ ಅಥವಾ ವಾಸ್ತುಶಿಲ್ಪ ವಿಚಾರಗಳು ಸೇರಿವೆ. ಮನೆಯ ಸುರಕ್ಷತೆ, ಆಧಾರ ಮತ್ತು ಆರಾಮ 4ನೇ ಮನೆಗೆ ಸಂಬಂಧಿಸಿದೆ. ಕುಟುಂಬದ ಸದಸ್ಯರು, ಪೋಷಕರು, ಖಾಸಗಿ ಬೆಳವಣಿಗೆಗೂ ವಿಶೇಷವಾಗಿ ತಾಯಿ ಹಾಗೂ ಬಾಲ್ಯದ ಪರಿಸರ 4ನೇ ಮನೆಯಿಂದ ಸೂಚಿಸಲ್ಪಡುತ್ತದೆ. ಇದು ಕುಟುಂಬದಲ್ಲಿ ಮನೆಯ ಸೌಹಾರ್ದತೆ, ಬೆಂಬಲ ಮತ್ತು ಮನೋವೈಜ್ಞಾನಿಕ ಸ್ಥಿರತೆಯನ್ನು ಸೂಚಿಸುತ್ತದೆ. ಮನಸ್ಸಿನ ಶಾಂತಿ, ಭಾವನೆಗಳ ಸ್ಥಿರತೆ, ಆಮದು ನಷ್ಟದ ಭಾವನೆಗಳು ಮತ್ತು ಜೀವನದ ವೈಯಕ್ತಿಕ ಭದ್ರತೆ ಈ 4ನೇ ಮನೆಯ ಅಧೀನದಲ್ಲಿವೆ. ಜೀವನದ ಮೂಲಭೂತ ಆಧಾರಗಳು, ಸುಸ್ಥಿರತೆ ಮತ್ತು ಮೂಲಭೂತ ಶಿಕ್ಷಣ ಅಥವಾ ಜ್ಞಾನ 4ನೇ ಮನೆಯಿಂದ ಸೂಚಿಸಲ್ಪಡುತ್ತದೆ. 4ನೇ ಮನೆ ಗುಣಾತ್ಮಕವಾಗಿ ವ್ಯಕ್ತಿಯ ಮನೆಯ ವಿಷಯಗಳಲ್ಲಿ ಉದಾಸೀನತೆ ಅಥವಾ ಚಿಂತೆ ತರಬಹುದು ಮತ್ತು ಮನೆಯ ವಿಷಯದಲ್ಲಿ ವ್ಯಕ್ತಿಯ ನಡತೆ ಮತ್ತು ಪ್ರವೃತ್ತಿಯನ್ನು ಸೂಚಿಸುತ್ತದೆ. ಸೂರ್ಯ ಮನೆಯ ಮೇಲೆ ಪ್ರಭಾವ, ಕುಟುಂಬದಲ್ಲಿ ನೇತೃತ್ವ, ತಾಯಿಯ ಬಗ್ಗೆ ಪ್ರಭಾವ, ಮನಸ್ಸಿನಲ್ಲಿ ಉತ್ಸಾಹ, ಕೆಲವೊಮ್ಮೆ ಅಹಂಕಾರ. ಚಂದ್ರ ಮನಸ್ಸು ಮತ್ತು ಭಾವನೆಗಳ ಸ್ಥಿತಿಯಲ್ಲಿ ಬದಲಾವಣೆ, ಮನಸ್ಸಿನ ಶಾಂತಿ, ಮಗು ಮತ್ತು ತಾಯಿ ಸಂಬಂಧದಲ್ಲಿ ಗಾಢತೆ, ಮನೆ ಸುಖ್ಯ. ಬುಧ ಬುದ್ಧಿವಂತಿಕೆ, ಕುಟುಂಬ ಸಂಬಂಧಗಳ ಮಾತುಕತೆ, ಮನೆ ವಿಷಯಗಳ ವಿಷಯದಲ್ಲಿ ಜ್ಞಾನ, ಮನಸ್ಸಿನ ಚಲನೆಯು. ಮಂಗಳ ಮನೆಯಲ್ಲಿ ಕ್ರಿಯಾತ್ಮಕತೆ, ಒತ್ತಡ, ಕೆಲವೊಮ್ಮೆ ಕುಟುಂಬ ಸಂಘರ್ಷ, ಶಕ್ತಿ ಮತ್ತು ಧೈರ್ಯ. ಶುಕ್ರ ಮನೆಯಲ್ಲಿನ ಶಾಂತಿ, ಸುಖ, ಆರಾಮ, ಸಂಗೀತ ಮತ್ತು ಕಲಾತ್ಮಕ ಶಕ್ತಿ, ಕುಟುಂಬ ಸಂತೋಷ. ಶನಿ ಮನೆಯಲ್ಲಿ ಸಂಕಷ್ಟಗಳು, ಭದ್ರತೆಗಾಗಿ ಶ್ರಮ, ತಡವಾದ ಸದುಪಾಯ, ಮನೆಯಲ್ಲಿನ ನಿರೀಕ್ಷೆ ಮತ್ತು ಧೈರ್ಯ. ಗುರು ಕುಟುಂಬದ ಮೇಲೆ ಧಾರ್ಮಿಕ, ಸುತ್ತಲೂ ಇದ್ದವರ ಭದ್ರತೆ, ಮೌಲ್ಯಗಳು ಮತ್ತು ಕುಟುಂಬದ ಸೊತ್ತು, ವಿದ್ಯಾಭ್ಯಾಸ. ರಾಹು ವಿಚಿತ್ರ ಮನೆ ಪರಿಸರ, ಅಪ್ರತೀಕ್ಷಿತ ಬದಲಾವಣೆಗಳು, ಹೊಸ ರೀತಿಯ ಮನೆಯ ವಿಚಾರಗಳು. ಕೇತು ಮನಸ್ಸಿನಲ್ಲಿ ಅಸ್ಥಿರತೆ, ಮನೆ ವಿಷಯದಲ್ಲಿ ಗೆರಗು, ಆಧ್ಯಾತ್ಮಿಕ ಅನುಭವಕ್ಕಾಗುವ ಆಸಕ್ತಿ. 4ನೇ ಮನೆ ವ್ಯಕ್ತಿಯ ಜೀವನದ ಆಧಾರ, ಮನ, ಕುಟುಂಬ ಮತ್ತು ಭಾವನಾತ್ಮಕ ಭದ್ರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಮನೆಯ ಸೌಖ್ಯ, ಭೂಮಿ ಹಾಗೂ ಪರಂಪರೆ ಸಾಮರ್ಥ್ಯಗಳ ಕುರಿತು ತಿಳಿಸುತ್ತದೆ. ಈ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದ ಮನೆ ಸಂಬಂಧಿತ ಅನುಭವಗಳು ಹಾಗೂ ಭದ್ರತೆ ಅಥವಾ ಒದ್ದಿಕ್ಕಳಿಗೆ ಸಂಬಂಧಿಸಿದ ವಿಚಾರಗಳು ಸ್ಪಷ್ಟವಾಗುತ್ತವೆ. ವೈದಿಕ ಜ್ಯೋತಿಷ್ಯದಲ್ಲಿ 4ನೇ ಮನೆ ಶಿಕ್ಷಣ, ಭಾವನಾತ್ಮಕ ಸ್ಥಿರತೆ, ಕೌಟುಂಬಿಕ ಧಾರ್ಮಿಕ ಆಚಾರ, ಜಾಗೃತಿಯ ಪ್ರತಿಫಲವನ್ನು ಬಹಳವಾಗಿ ನಿರ್ಧರಿಸುತ್ತದೆ. ಅದರಿಂದ 4ನೇ ಮನೆಯನ್ನು ತಿಳಿದುಕೊಂಡರೆ ವ್ಯಕ್ತಿಯ ಮನಸ್ಸಿನ ಗುಣ, ಕುಟುಂಬದ ಸಂಬಂಧಗಳು ಹಾಗೂ ಭದ್ರತೆಯ ಪೈಸೆಗಳ ಬಗ್ಗೆ ಆಳವಾದ ಅರ್ಥ ಗಳಿಸಬಹುದು.